ಸೊ ಕರುಣಾರಮ್ ಅವರು ಇಂಡಸ್ಟ್ರಿಗೆ ಬಂದು ಸುಮಾರು 13 ವರ್ಷ ಆಯಿತು. ಆಲ್ಮೋಸ್ಟ್ ಆಯಿತು. ಈ 13 ವರ್ಷದಲ್ಲಿ ನೀವು ಜಾಸ್ತಿ ಸಿನಿಮಾ ಮಾಡಿಲ್ಲ. ಇದಕ್ಕೆ ಕಾರಣ ನೀವು ತುಂಬ ಚೂಸಿ ಅಂತನೋ ಅಥವಾ ನೀವು ನಿರೀಕ್ಷೆ ಮಾಡಿದ ರೋಲ್ ಸಿಕ್ಕಿಲ್ಲ ನಿಮಗೆ? ಆನೆಸ್ಟ್ಲಿ ಸ್ಪೀಕಿಂಗ್ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ನಂಬರ್ ಆಫ್ ಮೂವೀಸ್ ಮಾಡಿಬಿಟ್ಟೆ ನಾನು. ಆಯಿತಾ, ಒಂದು 2-3 ಇಯರ್ಸಲ್ಲಿ ಹೆಂಗೆ ಮಾಡಿದೆ ಅಂದರೆ ನಾನ್ ಸ್ಟಾಪ್. ನನಗೆ ಒಂದೊಂದು ಟೈಮ್ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆ ಒಂದು ಶೆಡ್ಯೂಲ್ ಇದ್ದರೆ 7 to ನೈಟ್ 2 o'clock ಆ ಥರನೂ ಮಾಡಿದ್ದೀನಿ ಹೆಕ್ಟಿಕ್ಕಾಗೆ. ಸೊ ನನಗೆ ಏನು ಆ ಥರ ಒಂದು ಗ್ರೇಟ್ ರಿಸಲ್ಟ್ ಸಿಕ್ಕಲಿಲ್ಲ. ಅದ ನಂತರ ನಾನು ಮತ್ತೆ 2015 ಶುರು ಮಾಡಿದ್ಮೇಲೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಅನ್ನೋದು ಹೆಚ್ಚಿಗೆ ಅನ್ನೋದು ನನ್ನ ಮೈಂಡಲ್ಲಿ ಬಂತು. ಆವಾಗ ಹಂಗೆ ಮಾಡ್ತಾ ಹೋದೆ. ವಜ್ರಕಾಯ ಟೈಮಲ್ಲಿ ಸಿಕ್ಕಾಬಡೆ ಆಫರ್ಸು ಬಂತು. ಆ ಟೈಮಲ್ಲಿ ಪ್ರಾಬಬ್ಲಿ ಐ ಡಿಡ್ ಅ ಮಿಸ್ಟೇಕ್ ಆಫ್ ನಾಟ್ ಟೇಕಿಂಗ್ ಫ್ಯೂ ಪ್ರಾಜೆಕ್ಟ್. ಅಂದರೆ ಲೈಕ್ ಅದು ರಿಲೀಸ್ ಆಗಿಬಿಡ್ಲಿ, ನಂಗೆ ಇನ್ನೂ ಬೇರೆ ಬೇರೆ ಥರ ಬರುತ್ತೆ. ಸೊ ಅದು ಸ್ವಲ್ಪ ರಿಗ್ರೆಟ್ ಇದೆ. ಆಮೇಲೆ ಓಕೆ ಫೈನ್, ಪರವಾಗಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಕಿರುಗೂರು ಬಂತು. ಬಟ್ ನಂಗೆ ಇವತ್ತರೆಗೂ ಖುಷಿ ಇದೆ. ನಂಗೆ ಏನಂದರೆ ನಾನು ಮಾಡಿದ್ದು ಫಸ್ಟ್ ಇನ್ನಿಂಗ್ಸಲ್ಗೂ ಸೆಕೆಂಡ್ ಇನ್ನಿಂಗ್ಸು ದೇರ್ ಆಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಯಾಕಂದರೆ ಈ ಇನ್ನಿಂಗ್ಸಲ್ಲಿ ನನ್ನ ಪ್ರತಿಯೊಂದು ಚಿತ್ರನೂ ಪ್ರತಿಯೊಬ್ಬರು ನೋಡಿದ್ದಾರೆ. ಪ್ರತಿಯೊಂದು ಚಿತ್ರದ ಪಾತ್ರ ಹೆಸರನ್ನ ಗುರುತಿಸ್ತಾರೆ ಮತ್ತು ನನ್ನನ್ನು ತುಂಬ ಪ್ರೀತಿಸ್ತಾರೆ. ಸೊ ನಂಗೆ ಇದೇ ಬೇಕಾಗಿರೋದು. ನಾವು ಸಿನಿಮಾ ದುಡ್ಡುಗೋಸ್ಕರ ಕೆಲವ್ರು ಮಾಡ್ತಾರೆ, ಕೆಲವರು ಪ್ಯಾಷನ್ಗೋಸ್ಕರ ಮಾಡ್ತಾರೆ, ಕೆಲವರು ಹೆಸರಿಗೋಸ್ಕರ ಮಾಡ್ತಾರೆ, ಒಬ್ರೊಬ್ರದ್ದು ಒಂದೊಂದಿರುತ್ತೆ. ಬಟ್ ನನಗೇನಂತಂದರೆ ನನಗೆ ಜಸ್ಟಿಸ್ ಮಾಡಬೇಕು ಪಾತ್ರಕ್ಕೆ, ಮತ್ತು ನನಗೆ ಅದರಿಂದ ರೆಕಗ್ನಿಷನ್ ಸಿಗಬೇಕು. ಮತ್ತು ನಾನು ಮಾಡಿರೋ ಕೆಲಸನ ಪ್ರತಿಯೊಬ್ಬರು ಮೆಚ್ಕೊಂಡು ಅವ್ರ ಪ್ರಶಂಸೆನ ಅಂದರೆ ಲೈಕ್ ವ್ಯಕ್ತಪಡಿಸ್ಬೇಕು. ಇದು ನನ್ನ ಇಂಟೆನ್ಷನ್ ಆಗಿದ್ದರಿಂದ ನಂಬರ್ ಆಫ್ ಸಿನಿಮಾಗಳು ಕಮ್ಮಿ. ಆಮೇಲೆ ಈಗ ಇನ್ನೊಂದು ರೀತಿ ಹೇಳೋಕ್ಕಾದ್ರೆ ಅಫ್ಕೋರ್ಸ್ ಇವಾಗ ಆಫ್ಟರ್ ಲಾಕ್ಡೌನ್ ನಂಬರ್ ಆಫ್ ಮೂವೀಸ್ ಸ್ವಲ್ಪ ಕಮ್ಮಿ ಆಗಿದೆ. ಅದಂತೂ ಹಾನೆಸ್ಟಾಗಿ ಹೇಳಬೇಕು. ಅವಕಾಶಗಳು ಕೆಲವು ಸತಿ ಅವಕಾಶಗಳು ಹುಡ್ಕೊಂಬರೋದು, ಕೆಲವು ಸತಿ ನಮಗೆ ಬಂದಿದ್ರು ಮಾಡ್ಲಿಕ್ಕೆ ಆಗಿರೋದಿಲ್ಲ. ಆ ಥರನೂ ಆಗಿದೆ. ವೇಟಿಂಗ್ ಫಾರ್ ದ ರೈಟ್ ಆಪರ್ಚುನಿಟಿ. ಸೊ ಈಗಷ್ಟೇ ನೀವು ಹೇಳಿದ್ರಿ ಒಂದಿಷ್ಟು ಅವಕಾಶಗಳನ್ನ ನಾನು ತಪ್ಪಿಸ್ಕೊಂಡೆ, ರಿಗ್ರೆಟ್ ಇದೆ ಅಂತ. ಸೊ ನೀವು ಬಿಟ್ಟ ಪಾತ್ರ ಅಥವಾ ಚಿತ್ರ ಯಾವುದಾದ್ರೂ ಹಿಟ್ ಆಗಿದ್ದು ಇದೆ 2-3 ಸಿನಿಮಾಗಳು ಹೆಸರು ತೊಗೊಳೋದು ಬೇಡ. ಯಾಕಂತಂದ್ರೆ ಅದು ಮೇ ಬಿ ದಟ್ ವಾಸ್ ನಾಟ್ ಕಪ್ ಆಫ್ ಮೈ ಟೀ. ಅದು ನನ್ನ ಹೆಸರಲ್ಲಿ ಅದೇನೋ ಹೇಳ್ತಾರ, ಪ್ರತಿಯೊಂದು ಹಕ್ಕಿ ಕಾಳಲ್ಲೂ ನಮ್ಮ ಹೆಸರು ಬರ್ದಿರ್ಬೇಕು. ಹಾಗೆ ಅದಾಗಿಲ್ಲ ಅಂದರೆ ಆ ಒಂದು ಸಿಚುವೇಶನ್ ಯಾವತ್ತೂ ನಮ್ಮನ್ನು ಅದು ತಡೆಯುತ್ತಂತೆ. ಯಾವುದೇ ಒಂದು ಹಂತದಲ್ಲಿರ್ಬೋದು, ಸಿನಿಮಾ, ಜೀವನ, ಕೆಲಸ ಏನೇ ಇರ್ಬೋದು, ಅದು ನಾನು ಬರ್ದಿಲ್ಲ ಅಂತಲೇ ಅಂದ್ಕೊಳ್ತೀನಿ ನಾನು. ಸೊ ಕಾರುಣ್ಯರಾಮ್ ಅವರ ಪ್ರಕಾರ ನಾಯಕಿ ಅಂದರೆ ಏನು? ನಾಯಕಿ ರೋಲ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತಾರೆ? ಮರ ಸುತ್ತಿ 2 ಹಾಡುಗಳಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅಥವಾ ಆ್ಯಕ್ಟಿಂಗಲ್ಲಿ ಸ್ಕೋಪ್? ನನ್ನ ಪ್ರಕಾರ ನಾಯಕಿ ಅಂತಂದರೆ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ಅವರು ನಾಯಕಿಯಾಗಿರ್ಬೇಕು. ಒಂದು ವ್ಯಕ್ತಿತ್ವನ ನಮ್ಮ ಒಂದು ಪರ್ಸ್ನಾಲಿಟಿ ಸಿನಿಮಾದಲ್ಲಿ ತೋರಿಸ್ತಾರೆ ಅಂದ ಮಾತ್ರಕ್ಕೆ ಬರೀ ಸಿನಿಮಾ ನೋಡಿ ನಮ್ಮನ್ನ ಯಾರೂ ಕಲ್ತ್ಕೊಳ್ಳೋದಿರಲ್ಲ. ನಮ್ಮ ಕಾರುಣ್ಯರಾಮ್ನ ಸಿನಿಮಾ ನೋಡ್ತಾರೆ, 2.5 hours ನೋಡಿ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಅದ ನಂತರ ಇವ್ರು ಆ ಸಿನಿಮಾದಲ್ಲಿ ಮಾಡಿದ್ರು ಅವರೇ ಅಂತ ಜಾಸ್ತಿ ಮಾತಾಡೋದುಂಟು. ಅಲ್ಲಿ ಕೂಡ ನೀವು ನಾಯಕಿ ಆಗಿರ್ಬೇಕು, ಅದು ನನ್ನ ಒಂದು ಇಂಟೆನ್ಷನ್. ಅಲ್ಲೂ ಕೂಡ ನಿಮ್ಮ ವ್ಯಕ್ತಿತ್ವ ಕರೆಕ್ಟಾಗಿರಬೇಕು, ಜನಕ್ಕೆ ನೀವು ಒಳ್ಳೆ ಮೆಸೇಜ್ ಇರಬೇಕು, ಮತ್ತು ನೀವು ರೀಚ್ ಆಗಬೇಕು. ಅಲ್ಲೂ 2.5 ಗಂಟೆ ಮಾತ್ರ ರೀಚ್ ಆಗೋದಲ್ಲ, ನೀವು ನಿಜ ಜೀವನದಲ್ಲೂ ಅವ್ರ ಮನಸ್ಸಲ್ಲಿ ಅವ್ರ ಇದರಲ್ಲಿ ಉಳಿಬೇಕಂತಂದರೆ ನಿಜ ಜೀವನದಲ್ಲೂ ನಾಯಕಿ ಆಗಿರ್ಬೇಕು. ದಟ್ ಇಸ್ ವಾಟ್ ಮೈ ಒಪಿನಿಯನ್. ಈ 13 ವರ್ಷದಲ್ಲಿ ಕಾರುಣ್ಯರಾಮ್ ಅವ್ರಿಗೆ ಕನ್ನಡ ಚಿತ್ರರಂಗದಲ್ಲಿ ಯಾವುದಾದ್ರು ಕೆಟ್ಟ ಅನುಭವ ಆಗಿದೆಯಾ? ಕೆಟ್ಟ ಆ್ಯಸ್ ಸಚ್ ನಂಗೆ ಯಾವುದೂ ಆಗಿಲ್ಲ, ಬೈ ಗಾಡ್ ಗ್ರೇಸ್. ಬಟ್ ಕೆಲವು ಸತಿ ಬೇಜಾರಾಗಿದ್ದಂತೂ ಉಂಟು. ಲೈಕ್ ಅವಕಾಶಗಳು ಕೆಲವು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಕೈ ತಪ್ಪೋದಾಗ ಆ ಥರದ್ದಾಗಿರ್ಬೋದು. ಮತ್ತು ಕೆಲವು ನಮಗೆ ಅಂತ ಹೋಗಿ ಆಗಿದ್ದು ಮತ್ತೊಂದು ಇದರಲ್ಲಿ ಸಡನ್ನಾಗಿ ಒಂದು ಫಾಲ್ಸ್ ಪ್ರಾಮಿಸ್, ಅಂದರೆ ಅವ್ರೇನು ಪ್ರಾಮಿಸ್ ಮಾಡಿ ಅಂದರೆ ಒಂದು ಇರುತ್ತೆ, ಬೇರೆ ಏನೋ ಆಗಿರುತ್ತೆ. ಆ ಥರದ್ದು ಬೇಜಾರು ಆಗೇ ಆಗುತ್ತೆ ಯಾರಿಗೆ ಆದ್ರೂ. ಆಮೇಲೆ ನಮ್ಮ ಪ್ರಯತ್ನಕ್ಕೆ, ನಮ್ಮ ಒಂದು ಶ್ರಮಕ್ಕೆ ದೊರಕಬೇಕಾದಂಥ ಸ್ಥಾನಮಾನಗಳು ಕೆಲವು ಸಿಕ್ಕಿರಲ್ಲ, ಅದು ಬೇಜಾರಿರುತ್ತೆ. ಸೊ ನಾನು ಅದನ್ನು ಕಂಪ್ಲೇಂಟ್ ಅಂತ ಹೇಳೋದಿಲ್ಲ. ಸಮ್ಟೈಮ್ಸ್ ನಮ್ಮ ಡೆಸ್ಟಿನಿ ಕೂಡ ಮ್ಯಾಟರ್ಸ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್ ಅಷ್ಟೇ. ಸೊ ಇದೆಲ್ಲದರ ನಡುವೆ ತಮಿಳ್ ಸಿನಿಮಾ ರಂಗಕ್ಕೂ ಹೋಗಿದ್ದೀರಾ, 2 ಸಿನಿಮಾ ಕೂಡ ಮಾಡಿದ್ದೀರಾ. ಬಟ್ ಅದಾದಮೇಲೆ ಅಲ್ಲಿ ಕಂಟಿನ್ಯೂ ಮಾಡಿಲ್ಲ, ಯಾಕೆ ಅನ್ನೋ ಒಂದು ಪ್ರಶ್ನೆ. ಆ ಟೈಮಲ್ಲೇ ನಾನು ಅದೇ ಕನ್ನಡ ತಮಿಳು ಅನ್ನೋ ಇದರಲ್ಲಿ ನಾನು ಕನ್ನಡಕ್ಕೆ ತುಂಬ ಆದ್ಯತೆ ಕೊಟ್ಟೆ. ಆನೆಸ್ಟಾಗಿ ಹೇಳಬೇಕಂತಂದರೆ ನನಗೆ 1-2 ಒಳ್ಳೊಳ್ಳೆ ಚಿತ್ರಗಳು ಆಗಿತ್ತು. ಆವಾಗ ನನಗಿಲ್ಲಿ ಡೇಟ್ಸ್ ಕ್ಲ್ಯಾಶ್ ಆಗೋ ಟೈಮಲ್ಲಿ ನಾನು ಪಿಕ್ ಮಾಡಿದ್ದೆ ನನ್ನ ಕನ್ನಡ ಫಸ್ಟ್, ನನ್ನ ಕನ್ನಡ ಸಿನಿಮಾನೇ ಮಾಡೋಣ.
ಇಲ್ಲೇ ನಾನು ಫಸ್ಟ್ ಆದ್ಯತೆ ಕೊಡೋಣ ಅಂತ ನಾನು ಕೊಟ್ಟು ಇಲ್ಲಿ ಮುಂದುವರೆದೆ. ಅಲ್ಲಿ ಕೆಲವು ಒಂದ್ಸತಿ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು, ಓಕೆ ಇಲ್ಲಿ ಡೇಟ್ಸ್ ಏನೋ ತುಂಬ ಇದು ಮಾಡ್ತಿದ್ದಾರೆ ಅಂತ ಕೆಲವು ಮ್ಯಾನೇಜರ್ಗೂ ನನಗೂ ಕ್ಲಾಶ್ ಆಯಿತು. ಸೊ ದೇ ಡ್ರಾಪ್ ಮೀ ಔಟ್ ಫ್ರಮ್ ದೋಸ್ ಪಿಕ್ಚರ್. ಆಮೇಲೆ ಅದು ನಾನು ಮತ್ತೆ ಟರ್ನ್ ಬ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ, ಅದು ಆಗಲಿಲ್ಲ. ಸೊ ಈ 13 ವರ್ಷದಲ್ಲಿ ಕಾರುಣ್ಯರಾಮ್ ಅವರಿಗೆ ಅತ್ಯಂತ ತೃಪ್ತಿ ಕೊಟ್ಟ ಸಿನಿಮಾ ಮತ್ತು ಪಾತ್ರ ಯಾವ್ದಾದ್ರು ಒಂದು ಹೇಳಿ, ಎಲ್ಲ ಅಂತ ಹೇಳ್ಕೊಡಿ. ಅಫ್ಕೋರ್ಸ್ ನಾನು ಯಾವಾಗಲೂ ಎಲ್ಲ ಅಂತಲೇ ಹೇಳಬೇಕು, ಬಟ್ ಅದರಲ್ಲಿ ನೀವು ಸ್ಪೆಸಿಫಿಕ್ಕಾಗಿ ಒಂದು ಹೇಳಿ ಅಂತ ಇರೋದ್ರಿಂದ ಒಂದು ಹೇಳೋದೇನು ಅಂತಂದರೆ ನನಗೆ ಅಫ್ಕೋರ್ಸ್ ವಜ್ರಕಾಯ, ದಟ್ ಗಿವ್ ಮಿ ಅ ಹ್ಯೂಜ್ ಸಕ್ಸಸ್, ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅದು ನನ್ನ ಲೈಫ್ ಟೈಮ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನನ್ನ ಪಾತ್ರ, ನನ್ನ ಹೆಸರು, ಮತ್ತು ನನ್ನ ಟೀಮು, ನನ್ನ ಕೋಸ್ಟಾರ್, ನನ್ನ ಡೈರೆಕ್ಟರ್, ನನ್ನ ಪ್ರೊಡ್ಯೂಸರ್ ಎಲ್ಲರಿಗೂ ಆ ಒಂದು ಚಿತ್ರದಿಂದ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಬಿಕಾಸ್ ಈಗ ಒಂದು ಕಾರುಣ್ಯ ಈ ಥರ ಸಿನಿಮಾಗಳು ಮಾಡಿ ಏನೇ ಒಂದು ಮಾಡೋದಕ್ಕೂ ಆ ಒಂದು ಸ್ಥಾನಮಾನನ ಕೊಡೋಕ್ಕೆ ಶುರು ಆಗಿದೆ ಆ ಚಿತ್ರದಿಂದ ನನಗೆ. ಸೊ ದಟ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್. ಸೊ ಬಂದಿದ್ದ ಪಾತ್ರ ಮಾಡಲಿಲ್ಲ ಅನ್ನೋ ಒಂದು ಬೇಜಾರು ನಿಮ್ಗೆ ಇದ್ದೇ ಇದೆ. ಅದ್ರ ಜೊತೆಗೆ ಒಪ್ಕೊಂಡಿದ್ದ ಪಾತ್ರ ಯಾಕಾದ್ರೂ ಮಾಡಿದೆ ಅನ್ನೋ ಒಂದು ಯಾವ್ದಾದ್ರು ಬೇಜಾರು ಕಾಡಿದೆಯಾ ಯಾವ್ದಾದ್ರು ಸಿನಿಮಾದಲ್ಲಿ ಅಥವಾ ಯಾವ್ದಾದ್ರು ಪಾತ್ರದಲ್ಲಿ? ಸಿನಿಮಾ ಹೆಸರು ಹೇಳಕ್ ಹೋಗ್ಬೇಡಿ, ಬಟ್ ಯಾವತ್ತಾದ್ರೂ ಅನ್ಸಿದೆ ಈ ಸಿನಿಮಾ ಮಾಡಬಾರಿತ್ತು ಅಂತ? ಆ ಥರ ಒಂದು ಯಾವುದು ನಾನು ಆ ಥರ ಸಿನಿಮಾಗಳು ಮಾಡಿಲ್ಲ ಸೋಫಾರು. ಬಟ್ ಒಂದು ಯಾವುದೋ ಇನ್ ಬಿಟ್ವೀನಲ್ಲಿ ಈಗ ನಂದು ಈ ಗ್ರಾಫ್ ಚೆನ್ನಾಗಿರೋ ಟೈಮಲ್ಲಿ ಒಂದು ಹಾರರ್ ಸಸ್ಪೆನ್ಸ್ ಮಾಡಿದೆ. ಬಟ್ ಅದು ನಾನು ಆ ಸಿನಿಮಾ ಮಾಡಬಾರ್ದಿತ್ತು ಅನ್ನೋದಕ್ಕಿಂತ ಅದು ರೀಚ್ ಆಗಲಿಲ್ವ, ನಾನು ಯಾಕೆ ಈ ಒಂದು ಇದರಲ್ಲಿ ನಾನು ತೊಗೊಳ್ಬಾರ್ದಿತ್ತ ಅನ್ನೋದೊಂದು ಸ್ವಲ್ಪ ಅನಿಸ್ತು. ಬಟ್ ನಾಟ್ ಅಬೌಟ್ ದ ಟೀಮ್ ಸಬ್ಜೆಕ್ಟ್ ಅಂತಲ್ಲ, ಎಲ್ಲ ಚೆನ್ನಾಗೇ ಇತ್ತು. ಬಟ್ ಈ ಒಂದು ಗ್ರಾಫ್ ಚೆನ್ನಾಗಿದ್ದು ಹೋಗ್ದಲ್ಲಿ ಇದೊಂದು ಮಧ್ಯದಲ್ಲಿ ಹಿಂಗಾಗೋಯ್ತಲ್ಲ, ನಾನು ಪ್ರಾಬಬ್ಲಿ ಮಾಡಬಾರ್ದಿತ್ತ ಅನ್ನೋದು ಸ್ವಲ್ಪ ಅನಿಸಿತ್ತು. ಹೌದು. ಸೊ ಪೆಟ್ರೋಮ್ಯಾಕ್ಸ್ ಸಿನಿಮಾ ವಿಚಾರಕ್ಕೆ ಬಂದರೆ, ಸಿನಿಮಾ ತೆರೆಗೆ ಬಂದರೆ ಪಾಸಿಟಿವ್ ಜೊತೆಗೆ ನೆಗೆಟಿವ್ ಫೀಲಿಂಗ್ ಕೂಡ ಕೇಳ್ಬಂತು. ಸೊ ಕಾರುಣ್ಯರಾಮ್ ಅದನ್ನ ಹೇಗೆ ತಗೋತಾರೆ? ಪೆಟ್ರೋಮ್ಯಾಕ್ಸ್ ಪಾಸಿಟಿವ್ ಜೊತೆಗೆ ನೆಗೆಟಿವ್ ವಿಚಾರಗಳನ್ನ ಹೇಗೆ ತಗೋತಾರೆ? ಸರ್ ನಾನು ಯಾವತ್ತೂ ಓಕೆ, ಒಬ್ಬ ಮನುಷ್ಯ ಅಂದರೆ ಪ್ರತಿಯೊಬ್ಬರಿಗೂ ಪಾಸಿಟಿವ್ ನಾಟ್ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಕ್ಯಾಟಗರಿ ಮನುಷ್ಯನ ತೊಗೊಂಡ್ರು ಅದಿದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಚಾಲೆಂಜ್ನ ಎದುರಿಸ್ಕೊಂಡು ಬದುಕಿದ್ರೇ ಬದುಕೋಕ್ಕಾಗೋದು. ಬಿಕಾಸ್ ಎವ್ರಿ ಇಂಡಸ್ಟ್ರಿನಲ್ಲಿ ಆ ಚಾಲೆಂಜಿಂಗ್ ಲೈಫ್ ನಡೀತಾನೆ ಇರುತ್ತೆ. ಸಿನಿಮಾ ಪಾತ್ರಗಳಲ್ಲೂ ಅಷ್ಟೇ, ಮತ್ತು ನಾವು ಹಾಕೋ ಬಟ್ಟೆಯಿಂದ ಹಿಡಿದು ನಮ್ಮ ಕ್ಯಾರೆಕ್ಟ್ರಿಂದನೂ ಮಾತಾಡ್ತಾರೆ ಜನ. ನಾವು ಎಲ್ಲರಿಗೂ ಒಳ್ಳೆಯವರು, ಒಳ್ಳೆಯದೇ ನಾನು ಮಾಡ್ತಿದ್ದೀನಿ ಅಂತ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಮನಸ್ಸಿಗೆ, ನನ್ನ ಒಂದು ಆತ್ಮಸ್ಥೈರ್ಯಕ್ಕೆ ನಾನು ಈ ಪಾತ್ರ ಮಾಡ್ತಿದ್ದೀನಿ, ನಂಗೆ ಇಷ್ಟ ಆಗಿದೆ, ನಾನು ಪರ್ಫಾರ್ಮ್ ಮಾಡಬಲ್ಲೆ ಅಂತ ಅನ್ಸಿದ್ರೆ ನಾನು ಖಂಡಿತ ಮಾಡ್ತೀನಿ. ಸೊ ಜನ ಕೆಲವ್ರು ಅದನ್ನು ತೊಗೊಳ್ತಾರೆ ಪಾಸಿಟಿವ್, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ನಾವು ಅದನ್ನೇನೋ ಕಮೆಂಟ್ ಮಾಡೋಕ್ಕಾಗಲ್ಲ. ಆ ಥರ ಕೆಲವ್ರು ಏನಕ್ಕೆ ಮಾಡಬೇಕಿದ್ದು ಬೋಲ್ಡ್ನೆಸ್ ಈ ಥರ ಮಾತದಲ್ಲ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ನಿಜ ಜೀವನದಲ್ಲಿ ಪ್ರತಿಯೊಬ್ಬರು ಆ ರೀತಿ ಮಾತಾಡ್ತಾರೆ, ಎಲ್ಲ ಮುಖವಾಡ ಹಾಕೊಂಡು ಬದುಕ್ತಿರ್ತಾರೆ. ಇಟ್ಸ್ ಓಕೆ. ಕೆಲವ್ರಿಗೆ ಅದು ಓಕೆ ಆಗಿಲ್ಲ, ಇನ್ನು ಕೆಲವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತಂದ್ರು ಐ ಆಮ್ ಓಕೆ ಟು ಟೇಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಬಿಕಾಸ್ ಅದೆರಡೂ ಇರಬೇಕು. ಬೇಜಾರು ಅನ್ನೋದಕ್ಕಿಂತ ನನಗೆ ಯಾವತ್ತೂ ಲೈಫಲ್ಲಿ ಬರೀ ಪಾಸಿಟಿವ್, ನಿಮ್ಮನ್ನು ಹೊಗಳ್ತಾನೆ ಇದ್ದರೆ ನೀವು ಬೇಗ ಕೆಳಗೆ ಬಿದ್ದುಬಿಡ್ತೀರ, ನಿಮ್ಗೆ ತೆಗಳೋರು ಜಾಸ್ತಿ ಇದ್ದರೆ ಹುಷಾರಾಗಿ ಹೆಜ್ಜೆ ಇರ್ತೀರ ಅನ್ನೋದೇ ನಾನು ಅರ್ಥ ಮಾಡ್ಕೊಂಡಿದ್ದು. ಪೆಟ್ರೋಮ್ಯಾಕ್ಸ್ ಒಂದೇ ಅದಕ್ಕೆ ಕಾರಣ ಏನಿಲ್ಲ, ನಂಗೆ ಆ ಥರ ನೆಗೆಟಿವ್ ಏನು ಅಷ್ಟು ಬರಲಿಲ್ಲ. ಬಟ್ ಅಂದರೆ ಅಷ್ಟು ಬೋಲ್ಡ್ ಡೈಲಾಗ್ಸ್ ಏನು ಮಾತಾಡೋ ಆ ಥರ ಕ್ಯಾರೆಕ್ಟರ್ ಏನಕ್ಕೆ ಒಪ್ಕೊಂಡು ಅನ್ನೋದು ಅಷ್ಟೇ ಬಂತು. ನೆಗೆಟಿವ್ ಅಂತೂ ನಂಗೆ ನಿಜ ಯಾವ ಸಿನಿಮಾಯಿಂದ ಬಂದಿಲ್ಲ, ಟು ಬಿ ಆನೆಸ್ಟ್. ಮನೆ ಮಾರಾಟಕ್ಕೆ ಚಿತ್ರಕ್ಕೆ ನಿಮಗೆ ಸೈಮಾ ಅವಾರ್ಡ್ಸ್ ಇತ್ತು, ಅದಕ್ಕೂ ಮತ್ತು 2 ಸಲ ನಾಮಿನೇಟ್ ಆಗಿದ್ರಿ, 3ನೇ ಸಲ ಕೊನೆಗೂ ಪ್ರಶಸ್ತಿ. ಸೊ ನಿರೀಕ್ಷೆ ಮಾಡಿದ್ರೆ ಮನೆ ಮಾರಾಟಕ್ಕೆ? ಇಲ್ಲ, ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡು. ಬಟ್ ಖುಷಿ ಆಯಿತು. ಬಟ್ ನನಗೆ ಇನ್ನೊಂದು ಏನಂತಂದರೆ, ಯಾವುದೇ ಒಂದು ಚಿತ್ರದ್ದು ಅವಾರ್ಡು ಮತ್ತು ಪಾತ್ರಕ್ಕೆ ಅವಾರ್ಡ್ ಅಂತ ಬಂದಾಗ ನಮಗೂ ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು. ನನಗೆ ಇನ್ನೂ ಈಗ ಕೆಲವು ಪಾತ್ರಗಳು ನನ್ನ ವಜ್ರಕಾಯಕ್ಕೆ ಬಂದರೆ ಇನ್ನೂ ಖುಷಿ ಪಟ್ಬಿಡ್ತಾ ಇದೆ. ಯಾಕಂತಂದರೆ ದಟ್ ವಾಸ್ ಮೈ ಲೈಫ್ ಟರ್ನಿಂಗ್ ಪಾಯಿಂಟ್ ಸಿನಿಮಾ. ಅದ ನಂತರ ಅದು ಒಂದು ಹ್ಯೂಜ್ ಸಕ್ಸಸ್ಸು. ಮತ್ತು ಪ್ರತಿಯೊಂದು ಹೆಂಗೆ ಅಂತಂದರೆ ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಆ ಥರ ಒಂದು ಮಾಡಿದಾಗ, ಅದಕ್ಕೆ ಪ್ರಶಂಸೆ ಸಿಕ್ಕಿದಾಗ ನಿಮ್ಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಆ ಪಾತ್ರದಾಗಿರ್ಬೋದು, ಆ ಸಿನಿಮಾದಾಗಿರ್ಬೋದು. ಕೆಲವು ಮಾಡಿರ್ತೀವಿ, ಇಷ್ಟನೂ ಆಗಿರೋ ಸಿನಿಮಾನು ಇಷ್ಟು ಜನಕ್ಕೆ ಅದು ಒಪ್ಪಿಗೆ ಆಗಿರುತ್ತೆ, ಸಕ್ಸಸ್ ಆಗಿ, ಬಟ್ ಆದರೂ ನಿಮಗೆ ಓಕೆ ಅನ್ನೋ ಥರ ಇರುತ್ತೆ. ಬಟ್ ಇದು ನಾನು ಇಷ್ಟು ನನ್ನ ಹಾರ್ಟ್ ಸೋಲ್ ಎಲ್ಲ ಹಾಕಿ ಮಾಡಿದ್ದು, ಇದಕ್ಕೆ ನನಗೆ ಬರಬೇಕು, ಎಕ್ಸ್ಪೆಕ್ಟೇಷನ್ ಇದಕ್ಕೆ ಬರಲಿಲ್ಲಲ್ಲ ಅನ್ನೋದು ಸ್ವಲ್ಪ ಇರುತ್ತೆ. ಸೊ ಇಡೀ ನಿಮ್ಮ ಈ ಪ್ರಯಾಣದಲ್ಲಿ ಸಿನಿಮಾದಲ್ಲಾಗಿರ್ಬೋದು ಅಥವಾ ಬದುಕಲ್ಲಾಗಿರ್ಬೋದು, ನಿಮ್ಮ ಸಹೋದರಿ ನಿಮ್ಮ ಒಂದು ಶಕ್ತಿ ಅಂದರೆ ತಪ್ಪಾಗಿಲ್ಲ ಅನಿಸುತ್ತೆ, ನೀವೇನಂತೀರ?
ಆ್ಯಕ್ಚುಲಿ ಪ್ರತಿಯೊಬ್ಬರ ಜೀವನದಲ್ಲೂ ನಾವು ಹುಟ್ಟಬೇಕಾದ್ರೂ ಒಬ್ಬರೇ, ಹೋಗ್ಬೇಕಾದ್ರೂ ಒಬ್ಬರೇ, ಅಷ್ಟು ಮಧ್ಯದಲ್ಲೆಲ್ಲ ಸಿಗುವಂಥದ್ದು. ಅಪ್ಪ ಅಮ್ಮ ಬರ್ತ್ ಕೊಡ್ತಾರೆ, ಅಫ್ಕೋರ್ಸ್ ಲೈಫಲ್ಲಿ ಸಿಸ್ಟರ್ ಬ್ರದರ್ ಇರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಅದ ನಂತರ ಗುರುಗಳು ಬರ್ತಾರೆ, ಎಲ್ಲ ಬಂದು ಹೋಗ್ತಾರೆ. ಬಟ್ ಬರ್ಬೇಕಾದ್ರೆ ಒಬ್ಬರೇ, ಹೋಗ್ಬೇಕಾದ್ರೆ ಒಬ್ಬರೇ. ಏನೇ ನಮ್ಮ ಸಾಧನೆ ಏನೇ ಮಾಡಿದ್ರು ನಾವು ಒಬ್ಬರೇ ಮಾಡ್ಬೇಕು. ಎಂಡ್ ಆಫ್ ದ ಡೇ ಸಜೆಷನ್ ಸಿಗುತ್ತೆ, ಆಮೇಲೆ ಸಪೋರ್ಟ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಕೆಲವು ಸತಿ ನಿಮಗೆ ಬ್ರೇಕ್ ಡೌನ್ಸು ಆಗತ್ತೆ. ಬಟ್ ಐ ಆಲ್ವೇಸ್ ಬಿಲೀವ್ ಇನ್ ಮೈ ಸೆಲ್ಫ್. ಸೊ ವಾಟ್ ಐ ಆಮ್ ಟುಡೇ ಇಸ್ ಆಲ್ ಬಿಕಾಸ್ ಆಫ್ ಮೀ ಆ್ಯಂಡ್ ನನ್ನ ಪಾಸಿಟಿವ್ ವೈಬ್ಸ್. ಆಮೇಲೆ ಎಷ್ಟೊಂದು ಜನ ನನ್ನ ಚೆನ್ನಾಗಿರ್ಲಿ ಅಂತ ಯಾರ್ಯಾರು ಒಳ್ಳೆ ಮನಸ್ಸಿಂದ ಆರಿಸಿರ್ತಾರಲ್ಲ ಅವರಿಂದ ಮಾತ್ರ ಆಗಿರಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ವೆರಿ ವೆರಿ ಆ್ಯಕ್ಚುಲಿ ತುಂಬ ಸತಿ ಅಂದ್ಕೊಳ್ತೀನಿ ನಾನು ಇಷ್ಟು ಎಮೋಷನ್ಸ್ ಇರಬಾರ್ದು ಅಂತ. ಬಟ್ ಅದೇನು ಮಾಡೋಕ್ಕಾಗಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ. ನಂಗೆ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ. ಬಟ್ ಆ್ಯಕ್ಚುಲಿ ಇದೊಂದು ನನ್ನ ಲೈಫಲ್ಲಿ ನೆಗೆಟಿವ್ ಇರೋವಂಥದ್ದು. ಯಾರೇ ಕೇಳಿದ್ರು ವಾಟ್ ಈಸ್ ಯುವರ್ ವೀಕ್ನೆಸ್, ನೆಗೆಟಿವ್ ಅಲ್ಲ, ವೀಕ್ ಪಾಯಿಂಟ್ ಅಂತಂದರೆ ಐ ಕ್ಯಾನ್ ಸೇ ದಿಸ್ ಬಿಕಾಸ್ ಐ ಆಮ್ ವೆರಿ ಎಮೋಷ್ನಲ್ ಪರ್ಸನ್. ಸೊ ಬಟ್ ಈಗ ಒಂದು ಈ ಕೋವಿಡ್ ಆದ ನಂತರ ದಿನಗಳಿಂದ ನಾನು ಸ್ವಲ್ಪ ಸ್ಟ್ರಾಂಗ್, ಮುಂಚೆದಕ್ಕಿಂತ ಸ್ವಲ್ಪ ಐ ಕಾಂಟ್ ಸೇ 100%, ಒಂದು 15-25% ಬೆಟರ್ ಸ್ಟ್ರಾಂಗ್ ಆಗಿದ್ದೀನಿ. ನಾಟ್ ಸೋ ಎಮೋಷ್ನಲ್ ನಾ. ಅಯ್ಯೋ ನಂಗೆ ಅಳು ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಹತ್ಬಿಡ್ತೀನಿ. ನನಗೆ ಆ್ಯಕ್ಟಿಂಗು, ನಂಗೆ ಕ್ಯಾಮ್ರಾ ಇರಲಿ ಇಲ್ಲದೆ ಇರಲಿ ನಂಗೆ ಅದು ಹಂಗಲ್ಲ. ನಾನು ಐ ಆಲ್ವೇಸ್ ವಾಂಟ್, ಎಷ್ಟೊಂದು ಸತಿ ಅನ್ಕೋತೀನಿ ನೋ ಐ ಹ್ಯಾವ್ ಟು ಬಿ ಲೈಕ್ ದಿಸ್ ಅನ್ನೋ ಥರ ಅನ್ಕೋತೀನಿ. ಆಗಲ್ಲ, ನಂಗೆ ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಐ ವಿಲ್ ಬಿ ಲೈಕ್, ಅದು ಏನೇ ಆಗಲಿ ಜನ ಅಂದ್ಕೊಳ್ಳಿ, ಬೇಜಾರು, ಏನು ಇಷ್ಟು ಇಮೋಷನ್, ಇಷ್ಟಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ನಾನು ಇರೋದೇ ಹಾಗೆ ಅಷ್ಟೇ ಅಂದ್ಬಿಟ್ಟು ಹತ್ಬಿಡ್ತೀನಿ. ಚಿತ್ರರಂಗದಲ್ಲಿ ಕರುಣಾರಾಮ್ ಅವರ ಆಪ್ತ ಸ್ನೇಹಿತರು ನನಗೆ ಎಲ್ಲರೂ ಒಳ್ಳೆ ಫ್ರೆಂಡ್ಸ್, ಎಲ್ಲ ಒಳ್ಳೆ ಬಾಂಡಿಂಗ್ ಇದೆ. ಪ್ರತಿಯೊಬ್ಬರು ನಾನು ಮಾಡಿರತಕ್ಕಂಥ ಕೋಸ್ಟಾರ್ ವರ್ಕ್ ಇರ್ಬೋದು, ಮಾಡಿಲ್ಲದೆ ಇರೋರು ಇದ್ದಾರೆ. ಅಂದರೆ ಜನರಲಾಗಿ ವರ್ಕ್ ಮಾಡಿಲ್ಲ ಅಂದರೆ ಫ್ರೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಮೀಟ್ ಮಾಡಿದಾಗ ಆ ಥರ ಇರೋ ತುಂಬ ಜನನೂ ಇದ್ದಾರೆ. ಬಟ್ ನಂಗೆ ಎಲ್ಲದಕ್ಕಿಂತ ನನಗೆ ನಾನೇ ಫ್ರೆಂಡು, ನನಗೆ ನಾನು ಸೆಲ್ಫ್ ಮೋಟಿವೇಟ್ ಜಾಸ್ತಿ ಮಾಡಿ. ಆಮೇಲೆ ನನ್ನ ಫ್ಯಾಮಿಲಿ, ನನ್ನ ಕಸಿನ್ಸ್, ನನ್ನ ಅಕ್ಕಂದರು, ನನ್ನ ಅತ್ತೆಂದರು ಮತ್ತು ನನ್ನ ಫ್ಯಾಮಿಲಿಯವ್ರು, ಅವ್ರುಗಳೇ ನಾನು ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ಡ್. ಅಂದರೆ ಮಾತುಗಳು ಸ್ವಲ್ಪ ಅವ್ರಿಗೆಲ್ಲ ನಾನು ಜಾಸ್ತಿ ಆದ್ಯತೆ ಕೊಡ್ತೀನಿ ಹೊರಗಿನವರಿಗಿಂತ. ಪ್ರಾಬಬ್ಲಿ ನಾವು ತುಂಬ ಅಪರೂಪಕ್ಕೆ ಭೇಟಿ ಮಾಡ್ಬೋದು, ಎಲ್ಲೋ ಇರ್ಬೋದು, ಫಂಕ್ಷನ್ ಕಸಿನ್ಸ್ಗಳಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ಅವ್ರ ಕೆಲವು ಇನ್ಪುಟ್ಸ್ನ ನಾನು ತೊಗೊತೀನಿ. ದೂರದ ಬೆಟ್ಟ ನುಣ್ಣಗೆ ಅಂತ ಅಂತಾರಲ್ಲ, ಇದು ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟತಾನೆ ಒಳ್ಳೆಯವನಾಗಿರಲ್ಲ, ಬೆಳೀತಾ ಕೆಟ್ಟವನಾಗೂ ಯಾರೂ ಬೆಳೆಯಲ್ಲ, ಎಲ್ಲರೂ ಒಳ್ಳೆಯವರಾಗಿರಲ್ಲ, ಎಲ್ಲರೂ ಕೆಟ್ಟವರಾಗಿರಲ್ಲ. ಪರಿಸ್ಥಿತಿ ಸಿಚುವೇಶನ್ಸ್ಗಳು ಹಂಗಂಗೆ ಮಾಡಿರುತ್ತೆ. ಸೊ ನಾವು ಯಾವುದೂ ಜಡ್ಜ್ಮೆಂಟಲ್ಲಿ ಮಾಡಬಾರ್ದು. ಸೊ ಪ್ರತಿಯೊಬ್ಬ ವ್ಯಕ್ತಿತ್ವನ ನಾವು ಹತ್ರದಿಂದ ನೋಡಿ ಇದ್ದರೆ ಮಾತ್ರ ನಮಗೆ ಮಾತಾಡೋಕೆ ಹಕ್ಕಿರುತ್ತೆ. ಯಾಕಂದರೆ ಪ್ರತಿಯೊಬ್ಬನೂ ಕಷ್ಟಪಟ್ಟು ಏನಾದರೂ ಮಾಡಬೇಕು ಅಂತಲೇ ಜೀವನದಲ್ಲಿ ಮಾಡ್ತಿರ್ತಾರೆ, ಯಾರೂ ಏನೂ ಬೇಕು ಅಂತ ಮಾಡ್ತಿರಲ್ಲ. ಜಡ್ಜ್ಮೆಂಟಲ್ಲಿ ಆಗಬೇಡಿ ಯಾರ ಮೇಲೂ. ಇದು ನಾನು ಹೇಳಬೇಕು ಪ್ರತಿಯೊಬ್ಬರಿಗೂ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಅಂತ ಬರುತ್ತೆ. ಕಷ್ಟದಲ್ಲಿ ಕುಗ್ಗಬೇಡಿ, ಸುಖದಲ್ಲಿ ಹಿಗ್ಗಬೇಡಿ, ಎರಡನ್ನೂ ಸಮಾನತೆಯಿಂದ ನೋಡ್ಕೊಂಡೋಗಿ. ಆದರೆ ಒಂದಿಬ್ಬರಿಗೆ ಸಹಾಯ ಮಾಡಿ. ಆಮೇಲೆ ಆದಷ್ಟು ಒಳ್ಳೆಯವರಾಗಿರೋಕ್ಕೆ ಪ್ರಯತ್ನ ಪಡಿ. ನಮಗೆ ದುಃಖ ಇದ್ರೂ ಒಂದಿಬ್ಬರಿಗೆ ನಗಿಸೋವಂಥ ಪ್ರಯತ್ನ ಮಾಡಿ. ಇದೆ, ದಿಸ್ ಇಸ್ ಆಲ್ ಮೈ ಮೋಟೋಸ್. ಎನಿವೇಸ್, ಇಷ್ಟು ಮಾತು, ಇಷ್ಟು ಒಂದು ಚಿಟ್ಚಾಟು, ನನಗೂ ಕೆಲವೆಲ್ಲ ಹಳೆಗಳನ್ನೆಲ್ಲ ತುಣುಕು ಹಾಕುವಂಥ ಅವಕಾಶ ಸಿಕ್ತು ಈ ಒಂದು ಕರ್ನಾಟಕ TV ಕಡೆಯಿಂದ, ಈ ಒಂದು ಇಂಟರ್ವ್ಯೂಲ್ ಸ್ಪೆಷಲಿ. ಸೊ ಹೋಪ್ ನಿಮಗೂ ಇದಿಷ್ಟ ಆಗಿದೆ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಬೇಡ ಅನಿಸಿದ್ರೆ ಪ್ಲೀಸ್ ಹಂಗೆ ಮನಸ್ಸಲ್ಲೇ ಓಕೆ ಬೇಡ ಅಂತ ಅನ್ಕೊಂಬಿಡಿ. ಇಷ್ಟ ಆಗಿದ್ರೆ ನೀವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಪ್ರತಿಯೊಬ್ಬರಿಂದ ಏನಾದರೂ ಇಂಚಿತ್ತಾದರೂ ಏನೋ ಕಲಿಯೋದಿರುತ್ತೆ ನಮಗೆ. ಪ್ರತಿಯೊಂದು ಒಳ್ಳೆ ವಿಚಾರಗಳನ್ನೇ ತೊಗೊಳ್ಳೋಣ, ಆಯಿತಾ? ಹಂಗಿದ್ರೆ ನಾನು ಎಷ್ಟೊಂದು ವ್ಯಕ್ತಿಗಳಲ್ಲಿ ಒಳ್ಳೆ ವಿಚಾರಗಳನ್ನೇ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ. ಸೊ ನೀವು ಕೂಡ ಆ ಥರದ್ದು ಒಳ್ಳೆ ಪಾಸಿಟಿವ್ ಆಗಿ ತೊಗೊಂಡು ಪಾಸಿಟಿವ್ ಆಗೇ ಇರಿ. ನಾಟ್ ಕೊರೋನಾ ಪಾಸಿಟಿವ್, ಓಕೆ, ಲೈಫಲ್ಲಿ ಪಾಸಿಟಿವ್ ಆಗಿರಿ, ಒಳ್ಳೇದಾಗಲಿ, ಖುಷಿಯಾಗಿರಿ, ಒಳ್ಳೆ ಕೆಲಸಗಳು ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್.